ಪಂದ್ಯ ಯುಕೆ ಭಟ್ಕಲ್ ವಿರುದ್ಧ ಯಾದಗಿರಿ ಉಳಿಸಿದೆ. ಹಾಗೆ ಬುದ್ಧ ಬಸವ ಗಾಂಧಿ ಸಂಪರ್ಕ ಪ್ರಶಸ್ತಿ ಹಾಗೆ ಫೀಲ್ಡ್ ಮಾರ್ಷಲ್ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಗರಸಭಾ ಸದಸ್ಯರು ಕೋಲಾರದ ಶ್ರೀಯುತ ಅಂಬರೀಶ್ ಅವರು ಹಾಗೆ ಶ್ರೀಯುತ ರಾಕೇಶ್ ಅವರು ನಗರಸಭಾ ಸದಸ್ಯರು, ಅದರಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿರುವಂತಹ ಶ್ರೀಯುತ ಫೈರೋಜ್ ಖಾನ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ತಿರುಪತಿ SLN ಕಾಲೇಜ್ ಬೆಂಗಳೂರಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಪವನ್ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿರುವಂತಹ ಶ್ರೀಯುತ ಡಾಕ್ಟರ್ ಸುರೇಶ್ ಅವರು, ಹಾಗೆ ನಗರಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಅಂಬರೀಶ್ ಅವರು, ನಗರಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ರಾಕೇಶ್ ಅವರು ಹಾಗೂ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿರುವಂತಹ ಶ್ರೀಯುತ ಫೈರೋಜ್ ಖಾನ್ ಆಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಕ್ಷಮಿಸಿ. ಮುಂದಿನ ಬಾಲಕಿಯರ ಪಂದ್ಯ ಮೈಸೂರು ವಿರುದ್ಧ ಕೊಪ್ಪಳ ಅಂಜನಾದ್ರಿ. ಬಾಲಕಿಯರ ಪಂದ್ಯ ಇದು. ಕೊಪ್ಪಳ ಅಂಜನಾದ್ರಿ ವಿರುದ್ಧ ಮೈಸೂರು ಚಾಮುಂಡೇಶ್ವರಿ. ಸಕ್ಕರೆ ನಾಡು ಮಂಡ್ಯ ತಂಡದ ಮನೋಜ್ ದಾಳಿ ವಿಭಾಗದಲ್ಲಿ ಕುಂಬಾರ ಕೊಪ್ಪಳು ಮೈಸೂರು ವಿರುದ್ಧ ಕೊಪ್ಪಳ ಅಂಜನಾದ್ರಿ ಬಾಲಕಿಯರ ಪಂದ್ಯ ತಮಗೆ ಮೊದಲೇ. ಅದ್ಭುತವಾದಂತಹ ಟ್ಯಾಕಲ್ ಹಾಸನ ತಂಡ 10-5 ಸಕ್ಕರೆ ನಾಡು ಮಂಡ್ಯ ತಂಡದ ಪರವಾಗಿ ಅಂಕಣ 3ರಲ್ಲಿ ಹಾಸನ ತಂಡದ ಜೊತೆ ಯುದ್ಧ ಸಾರಿದ್ದಾರೆ. ಸಕ್ಕರೆ ನಾಡು ಮಂಡ್ಯ ತಂಡದ ಯತೀಶ್ ಗೌಡ 7 ಅಂಕ ಹಿಡಿದು ಬೋನಸ್ ಆನ್ ಆಗಿರುವ ಸಂದರ್ಭ. 10-6 in favor of ಸಕ್ಕರೆ ನಾಡು ಮಂಡ್ಯ. ಬೋನಸ್ ಅಂತೂ ಸೇರ್ಪಡಾಗ್ತಾ ಇಲ್ಲ ಮಂಡ್ಯ ತಂಡಕ್ಕೆ. ಮುಂದಿನ ಬಾಲಕರ ಪಂದ್ಯ ಮೈಸೂರು ಉಡುಪಿ ಶ್ರೀಕೃಷ್ಣ ತಂಡದ ಆಟಗಾರ್ತಿ ಸಾಕ್ಷಿ 7 ಆಟಗಾರ ನಡುವೆ ಸೈಡ್ ಟ್ಯಾಕಲ್ ಪ್ರಯತ್ನ ಇತ್ತು. ಸಾಕಷ್ಟು ಮಿಡ್ಲೈನ್ ಸಮಯದಲ್ಲಿದ್ರು, ಆದ್ರೆ ಬೆಂಗಳೂರು ತಂಡದ ಆಗಿದೆ. 2 ಆಟಗಾರ್ತಿಯ ನಡುವೆ ಸೈಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು. ರಿಸ್ಟೋಲ್ಗಾಗಿ ಪ್ರಯತ್ನ, ಕಾತೋಡೋಣ ಏಕಾಂಗಿಯಾಗಿ ಬಂಧಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಟ್ಯಾಕಲ್ ಯಶಸ್ವಿ ಆಗುತ್ತಾ? ಕಬಡ್ಡಿಯ ಜೊತೆಯಲ್ಲಿ ಕುಸ್ತಿಯ ಒಂದು ಕ್ಷಣವನ್ನು ಸಹ ಇಲ್ಲಿ ಕಾಣಬಹುದು. ಎಸ್, ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಜೋರ ಚಪ್ಪಾಳೆ ಬರಲಿ. ಮೂಮೆಂಟ್ ಆಫ್ ದಿ ಮ್ಯಾಚ್. ಏಕಾಂಗಿಯಾಗಿ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಉಡುಪಿ ಶ್ರೀ ಕೃಷ್ಣ ತಂಡದ ಆಟಗಾರ್ತಿ. ನಡೆಸುವಂತ ಸಂದರ್ಭದಲ್ಲಿ ಆಟಗಾರ್ತಿಯರು ಗಮನಿಸಬೇಕು, ನೀವು ಅವರಿಗೆ ಉತ್ತೇಜನವನ್ನು ನೀಡೋದಕ್ಕಾಗಿ ನೀವು ಅವರ ಬೆನ್ನನ್ನ ತಟ್ಟಬಹುದು, ಆದ್ರೆ ಮಿಡ್ ಲೈನ್ ಕ್ರಾಸ್ ಆದಂತ ಸಂದರ್ಭದಲ್ಲಿ ನೀವು ಬಳ್ಳಾರಿ ತಂಡದ ನಾಯಕ ಅಥವಾ ಆಟಗಾರ
ಬಳ್ಳಾರಿ ಟೀಮ್. ಅವರ ಬೆನ್ನನ್ನು ತಟ್ಟಿದ್ರೆ ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಎದುರಾಳಿ ತಂಡಕ್ಕೆ ಹೋಗುತ್ತೆ. ಸಾಕಷ್ಟು ಹದ್ದಿನ ಕಣ್ಣಿನ ತೀರ್ಪುಗಾರರು ನಿರಂತರವಾಗಿ ಬೆಳಗ್ಗೆಯಿಂದಲೂ ಸಹ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕೋಲಾರಮ್ಮ ಕಬಡ್ಡಿ ಉತ್ಸವ, ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಬೆಂಗಳೂರು ಸಿಲಿಕಾನ್ ಅರ್ಬನ್ ವಿರುದ್ಧ ಕಲಬುರಗಿ. ತಮಗಿದು 2ನೇ ಕರೆ. ಅಂಕಣ 4ರಲ್ಲಿ ಸ್ಕೋರ್ 9-5 ಬೆಂಗಳೂರು ಸಿಟಿ ತಂಡದ ಪರವಾಗಿ. ಉಡುಪಿ ಶ್ರೀಕೃಷ್ಣ ತಂಡದ ಆಟಗಾರ್ತಿಯರು ಆಲ್ಔಟ್ ನ ಹೊಸ್ತಿಲಲ್ಲಿದ್ದಾರೆ. ತಂಡಕ್ಕೆ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡೋದಕ್ಕೆ ದಾಳಿಗಾರ್ತಿ ಮಂಜುಳಾ ಇಲ್ಲಿ ಆಸರೆ ಆಗ್ತಾರ, ಕಾತ್ ನೋಡ್ಬೇಕಾಗಿದೆ. ಹಾಸನಾಂಬ ಹಾಸನ್ ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ಕಿಕ್ ಮಾಡಿದ್ರು, ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬಂತು. ಅಷ್ಟು ಅದ್ಭುತವಾದ ಬೆಂಗಳೂರು ಸಿಟಿ ತಂಡದ ಜೆಟ್ ನಂಬರ್ 01 ಬೋನಸ್ಗಾಗಿ ಪ್ರಯತ್ನ. ಈ ಬಾರಿ ಅದ್ಭುತವಾದಂತಹ ದಾಳಿ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಅಡ್ವಾನ್ಸ್ ಟ್ಯಾಕಲ್ ಆಗಿರುವುದರಿಂದ ದಾಳಿಗಾರ್ತಿ ಯಶಸ್ವಿಯಾಗಿದ್ದಾರೆ. ಮಲ್ಟಿಪಲ್ ರೈಟ್ ಪಾಯಿಂಟ್. ಅಂಕಣ 3ರಲ್ಲಿ ಬಾಲಕರ ವಿಭಾಗದ ಪಂದ್ಯ. ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಹಾಸನಾಂಬ. ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರರು ಸಾಕಷ್ಟು ಅಂಕದ ಮುನ್ನಡೆಯೊಂದಿಗೆ ಲೀಡ್ ಅನ್ನು ಇಲ್ಲಿ ಹೆಚ್ಚಿಸಿಕೊಳ್ತಾ ಇದ್ರು. ಆದರೆ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. ಯತೀಶ್ ಗೌಡ ಸಕ್ಕರೆ ನಾಡು ಮಂಡ್ಯ ತಂಡದ ಯುವ ಒಂದು ಯೋನ್ಮುಖ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಟಚ್ಗಾಗಿ ಪ್ರಯತ್ನ. ಅದ್ಭುತವಾದಂತಹ ಒಂದು ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿ ಆಟಗಳನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಅಂಕಣ 2ರಲ್ಲಿ ನಡೆದಂತಹ ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ಬೆಣ್ಣೆನಗರಿ ದಾವಣಗೆರೆ ವಿರುದ್ಧ ಕುಂದಾನಗರಿ ಬೆಳಗಾವಿ. ಈ ಪಂದ್ಯದಲ್ಲಿ ಬೆಳಗಾವಿ ತಂಡದ ಆಟಗಾರ್ತಿಯರು ವಿಜಯಿಸಲಾಗಿದ್ದಾರೆ. ಯುಕೆ ಭಟ್ಕಳ ಬಾಲಕಿಯರ ಮುಂದಿನ ಪಂದ್ಯ. ಯುಕೆ ಭಟ್ಕಳ ಯಾದಗಿರಿ ಹುಣಸಗಿ. 2 ತಂಡಗಳಿಗೆ ಇದು 2ನೇ ಕರೆ. ಯುಕೆ ಭಟ್ಕಳ ಯಾದಗಿರಿ. ಸೆಕೆಂಡ್ ಕಾಲ್ ಫಾರ್ ಯು. ಮೈಸೂರು ಕುಮಾರ್ ಕೊಪ್ಪಲ್ ಬಳ್ಳಾರಿ. For boys section match, second call for you. Girls section match, UK Bhatkal versus Yadagiri Hunasagi. Yes, 18-9 in favor of Bangalore City. Men's section match. Last and final call, Bangalore Urban versus Kalaburgi Chittapura, court number 3. Hello.
ಅಲ್ಲಿ ಇದೀಗ ಪಂದ್ಯ ಆರಂಭ ಸಾಗ್ತಾ ಇರೋದು ಬೆಂಗಳೂರು ಅರ್ಬನ್ ವಿರುದ್ಧ ಉಡುಪಿ ತಂಡದ ಆಟಗಾರ್ತಿಯರ ನಡುವೆ. ಎರಡು ತಂಡಗಳು ಕೂಡ ಅದ್ಭುತವಾಗಿ ಪಂದ್ಯವನ್ನು ಕೂಡ ಆಡ್ತಾ ಇರೋದು. ಇದರೊಂದಿಗೆ ಪಂದ್ಯ ಕೂಡ ಮುಕ್ತಾಯವಾಗಿದೆ. ಕೋಲಾರ ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ಕೋಲಾರಮ್ಮ ಕಬಡ್ಡಿ ಉತ್ಸವ ನಿನ್ನೆಯಿಂದ ಕೂಡ ಆರಂಭವಾಗಿದ್ದು 3 ದಿನಗಳ ಸತತವಾಗಿ ಒಂದು ಪಂದ್ಯಗಳು ಕೂಡ ಸಾಗ್ತಾ ಇರುತ್ತೆ. ಇನ್ನು ಬಹಳಷ್ಟು ಪ್ರೇಕ್ಷಕರು ಕೂಡ ಈ ಒಂದು ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡಬಹುದು. ತಮಗೆ ಕೂರುವ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ